ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ರೈತ ಬಾಂಧವರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಪಿ ಎಮ್ ಕಿಸಾನ್ನ 16ನೇ ಕಂತಿನ ಅಮೌಂಟು ಬಿಡುಗಡೆ ಮಾಡುವ ದಿನಾಂಕವನ್ನು ಅನೌನ್ಸನ್ನು ಮಾಡಿದ್ದಾರೆ ವೆಬ್ಸೈಟ್ನಲ್ಲಿ. ಈಗ ನೋಡ್ತಾ ಇದ್ದೀರಾ, ಪಿ ಎಮ್ ಕಿಸಾನ್ ವೆಬ್ಸೈಟ್ನಲ್ಲಿ ಈ ರೀತಿಯಾಗಿ ಬರುತ್ತೆ. ಮೋದಿ ಸರ್ಕಾರಕ್ಕೆ ಗ್ಯಾರಂಟಿ, ಕಿಸಾನೋ ಕಾ ಹರ್ ಸಾಲ್ 6,000 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಪ್ರತಿ ವರ್ಷ 6,000 ರೂಪಾಯಿ ಬರುತ್ತೆ ಈ ಒಂದು ಪಿ ಎಮ್ ಕಿಸಾನ್ ನಿಧಿಯಿಂದ. ಮತ್ತು ಪಿ ಎಮ್ ಕಿಸಾನ್ ನಿಧಿ ಸಮ್ಮಾನ್ ನಿಧಿ ಯೋಜನೆಗೆ 5 ವರ್ಷ ಆಗಿದೆ ಅಂತ ಇಲ್ಲಿ ಬರ್ತಾ ಇದೆ ವೆಬ್ಸೈಟ್ನಲ್ಲಿ ಪಾಪು. ಇಲ್ಲಿ ನಿಮಗೆ ಡೇಟನ್ನು ಕೂಡ ಅನೌನ್ಸನ್ನು ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, ಪಿ ಎಮ್ ಕಿಸಾನ್ ಸ್ಕೀಮ್ನು 28 ಫೆಬ್ರವರಿನಲ್ಲಿ ಈ ಒಂದು 16ನೇ ಕಂತಿನ ಅಮೌಂಟನ್ನು ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ಒಂದು ಪಿ ಎಮ್ ಕಿಸಾನ್ ಬೆನಿಫಿಷರಿ ಇದ್ದೀರಾ ಅವರಿಗೆ 28ನೇ ತಾರೀಕು ನೀವು ಚೆಕ್ ಮಾಡ್ಕೊಳ್ಳಿ. ಸಾಯಂಕಾಲದವರೆಗೆ ನಿಮಗೆ 2,000 ರೂಪಾಯಿ ಅಮೌಂಟು ಜಮಾವಣೆ ಆಗುತ್ತೆ. ಸೊ ಯಾರೆಲ್ಲ ನೀವು ಈ ಒಂದು ಪಿ ಎಮ್ ಕಿಸಾನ್ನ ನೀವು ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಇಲ್ಲಿ ಇದೇ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೆಲ್ಫಾಗಿ ನಿಮ್ಮ ಮೊಬೈಲ್ನಲ್ಲೇ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ, ಇದ್ರ ಮೇಲೆ ಹೋಗಿ ನೀವು ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಅಥವಾ KYC ಕೂಡ ಮಾಡ್ಕೊಂಡಿಲ್ಲ ಅಂದರೆ KYC ಕೂಡ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. KYC ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು KYCಯನ್ನು ಮಾಡ್ಕೋಬೋದು. ಹಾಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ನಾನು ವೆಬ್ಸೈಟಲ್ಲಿ ತಿಳಿಸ್ಕೊಟ್ಟಿದ್ದೆ. ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅದು ನೋಡಿಕೊಂಡು ಅಪ್ಲೈ ಕೂಡ ಮಾಡ್ಬೋದು. ಮತ್ತು 2019ಕ್ಕಿಂತ ಮುಂಚೆ ಇದ್ದಂಥ ಜಮೀನುಗಳಿಗೆ ಮಾತ್ರ ಅದು ಪಿ ಎಮ್ ಕಿಸಾನ್ ಎಕ್ಸ್ಪರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ 2019 ನಂತರ ತೊಗೊಂಡಿರುವಂಥ ಜಮೀನುಗಳಿಗೆ ನೀವು ಪಿ ಎಮ್ ಕಿಸಾನ್ ಬರೋಲ್ಲ ಅಂತ ಹೇಳ್ತಾಯಿದ್ರು. ಸೊ ಟ್ರೈ ಮಾಡಿ ನೋಡಿ, ಬರ್ಬೋದು, ಬಂದಿಲ್ಲ ಅಂತ ಗೊತ್ತಾಗಲ್ಲ ಸ್ನೇಹಿತರದು. ಮುಂಚೆ 2019ಕ್ಕಿಂತ ಮುಂಚೆ ಇದ್ದಂಥ ಜಮೀನುಗಳಿಗೆ ಮಾತ್ರ ಪಿ ಎಮ್ ಕಿಸಾನ್ ಅರ್ಜಿ ಸಲ್ಲಿಸೋಕ್ಕೆ ಆಗ್ತಾಯಿತ್ತು. ಸೊ ಇದಿಷ್ಟು ಈ ಒಂದು ಪಿ ಎಮ್ ಕಿಸಾನ್ನ 16ನೇ ಕಂತಿನ ಅಮೌಂಟನ್ನು ಬಗ್ಗೆ ಮಾಹಿತಿಯನ್ನು ಹೇಳಿಕೊಟ್ಟಿದ್ದೇನೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರ ರಿಲೇಟೆಡಾಗಿ ಏನಾದರೂ ಮತ್ತು ನಿಮಗೆ ಕ್ವಶನ್ಗಳಿದ್ದರೆ, ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮಗೆ ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಹಾಗೂ ಇನ್ನೊಂದು ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ, ಹೊಸ ಒಂದು ಪಿ ಎಮ್ ಕಿಸಾನ್ಗೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ. ಅದು ಕೂಡ ಅತಿ ಶೀಘ್ರದಲ್ಲೇ ಬರುತ್ತೆ ಸ್ನೇಹಿತರೆ. ನೋಡ್ಕೊಂಡು ಅಪ್ಲೈಯನ್ನು ಮಾಡ್ಕೋಬೋದು ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.